3 ತಿಂಗಳ ಹಿಂದೆ ಈ ಅರಣ್ಯ DFO ಮತ್ತೆ ಏನು ಕಾರ್ಯಾಚರಣೆ ಮಾಡಿದ್ರು ಅವರೆಲ್ಲರೂ ಕೂಡ ನಿವೃತ್ತ ಶಾರ್ಪ್ ಶೂಟರ್ ವೆಂಕಟೇಶ್ ಅವ್ರನ್ನ ಕೊಂದ್ರು. ಅವ್ರ ವಿರುದ್ಧ 306 ಪ್ರಕರಣ ದಾಖಲಾಯಿತು. ಯಾಕೆ ಅವ್ರನ್ನ ಬಂಧಿಸಿಲ್ಲ? ಎರಡನೇದು ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ರಾಯಭಾರಿ ಅರ್ಜುನ, ನಮ್ಮೆಲ್ಲರ ಆತ್ಮಾಭಿಮಾನ ಇರ್ತಕ್ಕಂಥ ಅರ್ಜುನನ್ನ ನಾನು ಹೇಳ್ತಾ ಇಲ್ಲ, 30 ವರ್ಷದಿಂದ ಅವ್ರ ಜೊತೆ ಇದ್ರಲ್ಲ ಮಾವುತ, ಅವ್ರ ರೆಕಾರ್ಡ್ ಇದೆ ಪತ್ರಿಕೆಯಲ್ಲಿ. ಮಿಸ್ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಗುಂಡೇಟ್ ಹೊಡೆದ್ರು, ನನ್ನ ಅರ್ಜುನ ತೆಗೆದ್ರು ಅಂತ ಹೇಳಿರ್ತಕ್ಕಂಥ ಸಾಕ್ಷಿ ಇದೆ. ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ನೀವು ಈ DFO ವಿರುದ್ಧ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಈ ಪ್ರಕರಣ COD ತನಿಖೆಗೆ ವಹಿಸಬೇಕು ಆಗುತ್ತಾ? ಎರಡನೇದು, ಈ ಕೂಡಲೇ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಬೇಕು. ಎಲ್ಲ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಲೇಬೇಕು. DFO ಕನಿಷ್ಠ ಸೌಜನ್ಯ ಅರ್ಜುನನ್ನ ದೊಡ್ಡದಾಗಿ ಹೊಗಳ್ತು. ಇಡೀ ದೇಶದಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇರೋದು ನೀವು ನೋಡಿದ್ದೀರಾ. ನಮ್ಮ ಗಜಗಾಂಭೀರ್ಯ, ನಮ್ಮ ಸಾಂಸ್ಕೃತಿಕ ವೈಭವದ ರಾಜ ಅಂತ ಒಂದು ಕನಿಷ್ಠ ಶಾಮಿಯಾನ ಹಾಕ್ಸ್ಬೇಕಾದ್ರೆ ಪ್ರತಿಭಟನೆಕಾರರು ಬಂದು ಚಳವಳಿ ಮಾಡ್ಬೇಕಲ್ಲ. ಏನಕ್ಕೆ ಬೇಕು ಈ ಅರಣ್ಯ ಇಲಾಖೆ ಅಧಿಕಾರಿಗಳು? ಏನ್ ಸವಲತ್ತು ಮಾಡಿದ್ದಾರೆ, ಏನ್ ಸಮಸ್ಯೆ ಬಗೆಹರಿಸಿದ್ದಾರೆ? ಆ DFO ಕರೀರಿ ಮೇಡಮ್, ನಿಲ್ಸಿ. ಇದು ಸಾಂವಿಧಾನಿಕ ಪ್ರಶ್ನೆ ಮಾಡಿದ್ರೆ ಅಮಾಯಕರ ಮೇಲೆ ಕೇಸ್ ಪ್ರಕರಣ ದಾಖಲು ಮಾಡ್ತಾರೆ. 306 348 ಹಾಕ್ಬಿಟ್ಟು ಜೈಲಿಗೆ ಕಟ್ತಾರೆ. ಈ DFO ಅರ್ಜುನನ್ ಕೊಂದ್ರು, ವೆಂಕಟೇಶ್ ಕೊಂದ್ರು, 80 ಜನ ಕೊಂದ್ರು, 38 ಆನೆ ಕೊಂದ್ರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಿಸಲ್ಲ. ರೈತರಿಗೊಂದು ಕಾನೂನ, ಕೂಲಿ ಕಾರ್ಮಿಕರಿಗೊಂದು ಕಾನೂನ, ಅಧಿಕಾರಿಗಳಿಗೊಂದು ಕಾನೂನ? ಎಲ್ಲಿವರೆಗೆ ಸಹಿಸ್ಕೊಳ್ಳೋದು? 80 ಜನ ಸತ್ತು, 40 ಆನೆ ಸತ್ರು ಕೂಡ ಇನ್ನೂ ನೀವು ಸಮಾಧಾನ, ನಮಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ ಅಂದ್ರೆ ಏನ್ ದೌರ್ಜನ್ಯ ಇದು? ಇದಕ್ಕೇನ್ ಕ್ರಮ ಆಗುತ್ತೆ ಅಂತ ಬೇಕಲ್ಲ? ಸಾಕು ಅವ್ರು ದುಡ್ದಿರೋದು ಕಳಿಸಿ ಮನೆಗೆ. ಈ ಆನೆ ಅಧಿಕಾರಿಗಳು ಹೇಳ್ತಾರೆ, ಪ್ರತಿಭಟನಾಕಾರರು, ಚಳವಳಿಗಾರರು ಯಾರ್ದಾದ್ರು ಸತ್ತೋದಾಗ ಬಂದ್ಬಿಡ್ತಾರೆ. ಇಲ್ಲೇ ಇದ್ದಾರೆ ಅಡಿಷನಲ್ DYSP ತಮ್ಮಯ್ಯವರೇ, ನಿಮ್ಮ ರಿಲೇಷನ್, ನಿಮ್ಮ ಯಾರೋ ಸಂಬಂಧಿಕರು ಸತ್ತೋದಾಗ, ಸೂಸೈಡ್ ಮಾಡ್ಕೊಂಡಾಗ ನಾವು ಪ್ರತಿಭಟನೆ ಮಾಡಿದ್ವಿ, ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ. ನೀವು ಪ್ರತಿಭಟನೆಕಾರರಿಗೆ, ಆ ಕುಟುಂಬಸ್ಥರಿಗೆ ಹೋಗಿ ಮೇಡಮ್ ಏನ್ ಹೇಳ್ತಾರೆ ಗೊತ್ತಾ? ಇವರು ರೆಕಾರ್ಡ್ ಇದೆ ನನ್ನ ಹತ್ರ. ಪ್ರತಿಭಟನೆಕಾರರು ದುಡ್ಡಿಗೆ ಬರ್ತಾರೆ ಅಂತ ಎಷ್ಟು ಸ್ವಾಮಿ ದುಡ್ಡು ಕೊಟ್ಟಿದ್ದೀರಾ ನೀವು? ಇವತ್ತೆಷ್ಟು ಕೊಟ್ಟಿದ್ದೀರಾ ದುಡ್ಡು ಇಲ್ಲಿ ಬರೋದಕ್ಕೆ? ನೀವು ಕರ್ತವ್ಯ ಪಾಲನೆ ಮಾಡೋರು, ರಕ್ಷಣೆ ಮಾಡ್ತಕ್ಕಂಥವ್ರು ಈ ಕೆಲಸನ ಮಾಡೋದು? ದಯಮಾಡಿ ಮೇಡಮ್, ಈಗ ಏನು ಸಾರ್ವಜನಿಕರು ಒತ್ತಾಯ ಇದೆ, ಇಲ್ಲಿ ಅರ್ಜುನನ್ನ ಇವ್ರು ಯಾರು ಕೂಡ ಇಲ್ಲಿ ಅಂತ್ಯ ಸಂಸ್ಕಾರ